ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ನಾಳೆ ಗಣೇಶ ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದಕ್ಕೋಸ್ಕರ ಸಿಟಿಗೆ ಹೋಗ್ತಾ ಇದ್ದೀವಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ಹಾಗೆ ಬ್ಲಾಗ್ ಮಾಡಾಕ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಕು ಕೂತಿ ನೋಡಿ. ಎಲ್ಲ ರೆಡಿಯಾಗಿ ಹೊರಟಿದ್ದಾರೆ. ಇವಾಗ ಸಿಟಿಗೆ ಹೋಗೋದು. ಎಲ್ಲಿ ಹೋಗ್ತೀವಿ ಮಗಳೇ? ಅಲ್ಲಿಗೆ ಹೋಗ್ತೀವಿ ನಾವು. ಪಾತ್ರ ಸ್ಟ್ಯಾಂಡ್ ಇದರೊಳಗೆ ಬಟ್ ಆಟೋ ಸಾಮಾನು ಪಾತ್ರ ಸ್ಟ್ಯಾಂಡ್ ಕೊಡಿಸ್ಬಿಡೋಣ. ಇವಾಗಷ್ಟೇ ಸಿಟಿ ಬಂದ್ವಿ. ತುಂಬಾ ಬಿಸಿಲು, ಹಾಗೆ ತುಂಬಾ ಜನ ಇದ್ದರು ಕೂಡ. ನಾವು 1:30 ಅಷ್ಟೊತ್ತಿಗೇನೋ ಸಿಟಿ ಬಂದಿದ್ದು. ನೀವು ನೋಡ್ಬೋದು ಎಷ್ಟು ಜನ ಅಂದರೆ ಒಳಗೆ ಓಡಾಡೋಕ್ಕೂ ಜಾಗ ಆಗ್ತಿದ್ದಿಲ್ಲ, ಅಷ್ಟು ಜನ ಇದ್ದರು. ಇದೊಂಥರ ಮೇನ್ ಸಿಟಿ ಇದ್ದಂಗೆ ಶಿವಮೊಗ್ಗದಲ್ಲಿ. ಗಾಂಧಿ ಬಜಾರ್ ಅಂತ ಎಲ್ಲ ಐಟಮು ಕೂಡ ಇಲ್ಲಿ ಸಿಗುತ್ತೆ. ಈಗ ಬೆಂಗಳೂರಲ್ಲೆಲ್ಲ ಚಿಕ್ಕಪೇಟೆ ಅಂತಾರಲ್ಲ, ಅದೇ ಥರ ಮಿನಿ ಮಾರ್ಕೆಟ್ ಇದು. ತರಕಾರಿ, ಹೂವು ಎಲ್ಲದೂ ಸಿಗುತ್ತೆ. ಇಲ್ಲಿ ಬಂದರೆ ಸಾಕು, ಎಲ್ಲ ಥರ ಶಾಪಿಂಗು ಮಾಡ್ಕೊಂಡು ಹೋಗ್ಬೋದು ನಾವು, ಬಟ್ಟೆಯಿಂದ ಹಿಡ್ದು ಎಲ್ಲದೂ. ಈಗ ಬಟ್ಟೆ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಚರಿಗೆ ನಾವು ಸ್ಲಿಪ್ಪರ್ ತೊಗೊಳೋಣ. ಇನ್ನು ಸಣ್ಣವಳು, ಇನ್ನು ಕಾಲು ಸಣ್ಣ, ಅವಳ ಸೈಜಿಗೆ ಎಲ್ಲೂ ನಮಗೆ ಸಿಕ್ಕಿದ್ದಿಲ್ಲ. ಫಸ್ಟ್ ಟೈಮ್ ತೊಗೊಳೋಣ. ಬರೀ ಸಾಕ್ಸ್ ಹಾಕ್ತಿದ್ವಿ, ಅದು ಬಿಟ್ಟರೆ ಬಟ್ಟೆ ಶೂ ಎಲ್ಲ ಹಾಕ್ತಿದ್ವಿ. ಅದಕ್ಕೆ ತೊಗೊಳೋಣ ಅಂತ ಹೋದ್ವಿ. ಅವಳ ಸೈಜಿಗೆ ನಮಗೆ ಎಲ್ಲೂ ಸಿಕ್ಕಿಲ್ಲ. 2-3 ಕಡೆ ಅಂಗಡಿಗೆಲ್ಲ ಓಡಾಡಿದ್ವಿ. ಅದು ಸಣ್ಣ ಮಕ್ಕಳು ಚಪ್ಪಲಿಗೆ ಹೋಲಿಸಿದ್ರೆ ದೊಡ್ಡವ್ರದ್ದು 2 ಜೊತೆ ಚಪ್ಪಲಿ ತೊಗೋಬೋದು, ಅಷ್ಟು ರೇಟು ಸಣ್ಣ ಮಕ್ಕಳು ಚಪ್ಪಲಿ. ನೋಡಿದ್ವಿ ನಾವೆಲ್ಲೋ. ಅವಳಿಗೆ ಕಾಲಿಗೆ ಕೂಡ ಸರಿಯಾಗಿಲ್ಲ, ಸರಿಯಾಗಿದ್ದು ತುಂಬಾ ರೇಟ್ ಹೇಳ್ತಿದ್ರು. ಅವಳು ಹಾಕೊಂಡು ಓಡೋಂಥಷ್ಟು ಏನಿಲ್ಲ. ಆಮೇಲೆ ಅಮ್ಮನಿಗೆ ನೈಟಿ ಬೇಕಿತ್ತು, 4-5 ನೈಟಿ ಬೇಕು ಅಂತ ನೈಟಿ ತೊಗೊಳೋಣ ಅಂತ ಹೋದ್ವಿ. ನಾವು ಬಟ್ಟೆ ಮಾರ್ಕೆಟಿಗೆ ಹೋಗಿ ಕೂತ್ಕೊಂಡ್ವಿ. ನೋಡಿ ಸಾಕಾಗೋಯ್ತು. ಆ ಬಿಸಿಲಲ್ಲೇ ಅಲ್ಲಿ ಜನದ ಮುಂದೆ ಹುಡ್ಕಾಡೋ ಬದಲು ಆನ್ಲೈನ್ ಶಾಪಿಂಗೇ ಮಾಡ್ಕೋಬೋದು ಅಂತ ಅಂದ್ಕೊಂಡು ಆನ್ಲೈನ್ ಶಾಪಿಂಗ್ ಮಾಡ್ತೀವಿ, ನಮಗೆ ಬಟ್ಟೆ ಬೇಡ ಅಂತ ಅಂದ್ಕೊಂಡು ಬಂದ್ವಿ. ಹಾಗೆ ಅಲ್ಲೇ ಕಬ್ಬಿನಲ್ಲಿ ಕುಡಿದ್ವಿ. ಬಾಳೆ ಎಲೆ ಮತ್ತು ಮಾವಿನ ಸೊಪ್ಪೆಲ್ಲ ಬೇಕಿತ್ತು. ಮಾವಿನ ಸೊಪ್ಪು ದೊಡ್ಡಮ್ಮ ತರ್ತೀನಿ ಅಂತ ಅಂದರು, ಅದಕ್ಕೋಸ್ಕರ ಬಾಳೆ ಎಲೆ ಮತ್ತು ಅರಿಶಿಣದ ಎಲೆ ತೊಗೊಂಡ್ವಿ. ಹಾಗೆ ಮನೆಗೆ ತೋರಣ ಬೇಕಿತ್ತು. ತೋರಣ ಇತ್ತು, ಬಟ್ ಚೇಂಜ್ ಮಾಡೋಣ ಬೇರೆ ಥರ ಅಂದ್ಕೊಂಡು ತೋರಣ ತೊಗೊತಾಯಿದ್ರು ನಮ್ಮಮ್ಮ. ಸರಿ, ಅವಾಗಷ್ಟೇ ಮಲ್ಕೊಂಡು ಎದ್ದಿದ್ದಾಳೆ. ಆಮೇಲೆ ಅಮ್ಮನಿಗೆ ಮೂಬಟ್ಟು ನೋಡೋಣ ಅಂತ ಹೋದ್ವಿ. ಆಮೇಲೆ ಕೈಗೆ ಬ್ಯಾಸ್ಲೆಟ್ಟು ಬೇಕಿತ್ತು ನಮಗೂ ಕೂಡ. ಅಮ್ಮ ಬಟ್ಟೆ ಅಂತೂ ತೊಗೊಂಡಿಲ್ಲ, ಬರೋದು ಇನ್ನೂ ಲೇಟ್ ಆಗುತ್ತೆ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ರು. ಏನಾರು ತೊಗೊಳ್ಳಿ ಅಂತ ಅಂದರು ಅಂತ 3 ಜನ ಅಕ್ಕ ತಂಗಿಯರು ಒಂದೇ ಥರ ಬ್ಯಾಸ್ಲೆಟ್ ತೊಗೊಂಡ್ವಿ ನಾವು, ಕೈಗೆ ಹಾಕ್ಕೊಳಕ್ಕೆ ಅಂತ. ಏನೋ ತರೋಣ ಅಂತ ಹೋಗ್ಬಿಟ್ಟು ಅದೇನೇನೋ ಆಗೋಯಿತು. ಬಟ್ಟೆ ಅಂತೂ ತೊಗೊಳಕ್ಕಾಗಿಲ್ಲ, ಅದಕ್ಕೆ ಬ್ಯಾಸ್ಲೆಟ್ ತೊಗೊಂಡು ಅಲ್ಲಿಂದ ಇನ್ನೂ ತರಕಾರಿ ಬೇರೆ ತೊಗೋಬೇಕಿತ್ತು. ಇನ್ನೂ ತರಕಾರಿ ತೊಗೊಂಡಿಲ್ಲ, ಹೂವು ಹಣ್ಣು ಏನು ತೊಗೊಂಡಿದ್ದಿಲ್ಲ. ಫಸ್ಟು ಬಟ್ಟೆ ಮುಗಿಸ್ಕೋಣ ಅಂತಲೇ ಹೋದ್ವಿ. ಅಲ್ಲಿ ಜನದಲ್ಲಿ ತೊಗೊಳೋಕ್ಕೆ ಆಗಿಲ್ಲ. ರಿಟರ್ನ್ ವಾಪಸ್ ಬಂದುಬಿಟ್ವಿ ನಾವು. ರಿಟರ್ನ್ ಬಂದು ಈ ಬ್ಯಾಸ್ಲೆಟ್ ತೊಗೊಂಡ್ವಿ, ಬೆಳ್ಳಿದು ಒಂದೇ ಥರ 3 ಜನನು. ತೊಗೋಬೇಕು ಅಂತ ಇದ್ವಿ, ಒಂದೇ ಥರದ್ದು ಚೆನ್ನಾಗಿತ್ತು ಅದು ಹಾಕೋಳಕ್ಕೆ ಅಂತ. ಅದಕ್ಕೆ ತೊಗೊಂಡು ಅಲ್ಲೇ ಹಾಕ್ಕೊಂಡ್ವಿ ಕೂಡ. ನಮಗೆ ಎಲ್ಲರಿಗೂ ಇಷ್ಟ ಆಯಿತು. ನಾವು ಅಂದ್ಕೊಂಡಿದ್ದ ಥರನೇ ಸಿಕ್ತು ನಮಗೆ. ಒಂದೇ ಥರ ಬೇಕಿತ್ತು, ಒಂದೇ ಕಡೆ ಸಿಗೋಲ್ಲ ಅಂತ ಅಂದ್ಕೊಂಡಿದ್ವಿ. ಒಂದೇ ಥರ ನಮಗೆ 3 ಜೊತೆನೂ ಸಿಕ್ತು, 3 ಜನಕ್ಕೂ. ಆಮೇಲೆ ಅಮ್ಮ ಮೂಬಟ್ಟು ನೋಡಿದ್ರೆ ಯಾಕೋ ಅಮ್ಮನಿಗೆ ಮೂಬಟ್ಟು ಸರಿಯಾಗಿಲ್ಲ. ಆಮೇಲೆ ಮಾಡಿಸ್ಬೇಕು ಅಮ್ಮನಿಗೆ ಮೂಬಟ್ಟು, ಸ್ವಲ್ಪ ದಪ್ಪ ಮೂಗು ಅಮ್ಮನಿಗೆ ಮಾಡಿಸ್ಬೇಕು. ಮಕ್ಕ ಜೂಜಿ ಮಾಡಿ ಮಗಳೇ. ಬೋಳಿ ಸರಿ, ಬಟ್ಟೆ ತರೋಣ ಅಂತ ಹೋಗಿ ಸರಿ ಫುಲ್ ಸುಸ್ತಾಗಿ ಮಲ್ಕೋಬಿಟ್ವಿ. ನೀರು ಕುಡಿಯೋಂಗಾಯಿತು ಅಂತ ನೀರು ಹುಡ್ಕೊಬಂದೆ. ನೀರು ಎಲ್ಲೂ ಸಿಕ್ಕಿಲ್ಲ. ನೀರು ಸಿಕ್ಕರೆ ಅಲ್ಲಿ ಫೋನ್ಪೇ ಇಲ್ಲ, ಗೂಗಲ್ ಪೇ ಇಲ್ಲ ಅಂತ ಹೇಳ್ತಿದ್ರು. ಆಮೇಲೆ ಲೇಟ್ ಬೇರೆ ಆಗಿತ್ತು. ಚರಿಗೆ ಏನಾದ್ರು ತಿನ್ನಿಸ್ಬೇಕಿತ್ತು. ನಮಗೆ ಬಿಸಿಲು ಊಟ ಮಾಡಬೇಕು ಅಂತ ಅನಿಸಿಲ್ಲ, ಅದಕ್ಕೆ ಚರಿಗೆ ಇಡ್ಲಿ ಯಾರು ತಿನ್ನಿಸೋಣ ಅಂತ ಹೋಟ್ಲಿಗೆ ಹೋದ್ವಿ. ಚರಿಗೆ ಇಡ್ಲಿ ತಿಂದ್ಲು. ಮತ್ತು ನಮ್ಮ ಅಕ್ಕ, ನನ್ನ ಫ್ರೆಂಡ್ ಎಲ್ಲ ದೋಸೆ ತೊಗೊಂಡಿದ್ರು, ಮಸಾಲೆ ದೋಸೆ ತೊಗೊಂಡು ಅವ್ರು ಮಸಾಲೆ ದೋಸೆ ತಿಂದರು. ಮತ್ತು ನಮ್ಮ ಅಕ್ಕನೂ ನಮಗೆ ಊಟ ಬೇಡ, ನನಗೆ ಬಿಸಿಲು ಐಸ್ ತಿನ್ನೋಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಚರಿಗೆ ನಮ್ಮಮ್ಮ ತಿಂಡಿ ತಿನ್ನಿಸ್ತಾ ಇದ್ದಾರೆ. ತಿಂಡಿ ಎಲ್ಲ ಊಟ ತಿನ್ನಿಸ್ತಾ ಇದ್ದಾರೆ. ಮರೀನಾ ಇದು ಕೊಡೆ, ಇದು ಕೊಡು ಪಾಪು. ಬಿಸ್ಕೆಟ್ ಅದಷ್ಟು ಕಟ್ ಮಾಡ್ಕೋವು. ಅಲ್ಲ ಅವಳಿಗೆ ಏನಾದರೂ ಚಾಯ್ಸ್ ಅನಿಸುತ್ತೆ. ಚೆನ್ನಾಗಿಲ್ಲ.
ಅಮೇರಿಕನ್ ಚಾಕೋ ನಟ್ಸ್ ಫಸ್ಟೇ ನಾನು ಓರೇ ಮಿಸ್ಟೇಕ್ ಅಂತ ಕೇಳಿ ಎಲ್ಲ ಕೇಳಿದ್ರೆ ಹೈಪೆ ಅಡಿಕೊಯ್ತು ಆಂಟಿ ಚೂರು ತಗೊಂಡು ಚೂರು ಚೂರು ಕೊಡಿ ಇದು ನಮ್ಮಮ್ಮ ಕೋಲ್ ತಿನ್ನಲ್ಲ ಅಲ್ಲಿ ಜುಮ್ಮಲ್ಲಿ ಸುಮ್ಮನೆ ಸುಮ್ಮನೆ ಕೂಗ್ತಾಯಿಲ್ಲ ಸಾರಿ ಕಿಟ್ ಚಾಟ್ ಕೈಸನ್ ಪಾರ್ಲರೆಲ್ಲ ನಮ್ಮನ್ನೇ ನೋಡ್ತಾ ಇದ್ದು. ಆಮೇಲೆ ಐಸ್ ತಿಂದು ಹೊರಟ್ವಿ ಮನೆಗೆ ಹೋಗೋಣ ಅಂತ. ಹಾಗೆ ಅಲ್ಲೊಂದು ಸ್ವಲ್ಪ ಕೆಲಸ ಬೇರೆ ಇತ್ತು, ಅದನ್ನು ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಲೇಟ್ ಆಯಿತು. ಹಾಗೆ ಹಸ್ವಾದಂಗಾಯಿತು ಅಂತ ಆಮೇಲೆ ಪಾನಿಪುರಿ ತಿಂದೆ ಹೋಗಿ ನಾನು ನಮ್ಮಕ್ಕ. ಆಮೇಲೆ ಅಲ್ಲಿಂದ ಹೊರಟ್ವಿ ಮನೆಗೆ. ಒಂದು ಸ್ವಲ್ಪ ಕೆಲಸ ಬೇರೆ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಆ ಹೊಳೆ ಬೇರೆ ಅರ್ಧ ತುಂಬಿಟ್ಟಿತ್ತು, ಮಂಟಪ ತುಂಬಿತ್ತು. ನಮ್ಮ ಶಿವಮೊಗ್ಗದಲ್ಲಿ ಮಳೆ ಇಲ್ಲ, ಅಕ್ಕಪಕ್ಕ ಊರಲ್ಲಿ ಮಾತ್ರ ಮಳೆ ಐತೆ. ಅದಕ್ಕೋಸ್ಕರ ಶಿವಮೊಗ್ಗದಲ್ಲೂ ಹೊಳೆ ತುಂಬಿತ್ತು ಅರ್ಧ. ಸಿಗ್ನಲ್ ಬೇರೆ ನಿಂತ್ಕೊಂಡಿದ್ವಿ, ಮನೆಗೆ ಹೋದರೆ ಸಾಕಾಗ್ಬಿಟ್ಟಿತ್ತು. ಇವಾಗಷ್ಟೇ ಮನೆ ಬಂದ್ವಿ, ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡಿದ್ದೀವಿ. 1:30ಗೇನೋ ಹೋಗಿದ್ದು ಮಧ್ಯಾಹ್ನ, ಇವಾಗ 5:05 ಆಗಿದೆ. ಇವಾಗ ಬಂದಿದ್ದೀವಿ. ಇನ್ನೂ ಅಮ್ಮ ಮತ್ತು ಅಕ್ಕನೂ ಬಂದಿಲ್ಲ, ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅಂತ ಅವ್ರು ಅಲ್ಲೇ ಇಳ್ಕೊಂಡ್ರು. ಈಗ ಜಸ್ಟ್ ಮನೆಗೆ ಬಂದು ರೆಸ್ಟ್ ಮಾಡ್ತಾಯಿದ್ದೀವಿ. ನಾಳೆನೂ ಕೂಡ ವೀಡಿಯೋ ಮಾಡಿ ಹಾಕ್ತೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.